ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಒಂದು ಡೈಲಿ ವ್ಲಾಗ್ ಆಬ್ವಿಯಸ್ಲಿ. ಯಾಕಂದ್ರೆ ನೀವು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಡೈಲಿ ವ್ಲಾಗ್ ಮಾಡಿ. ನಾನು ಕಮೆಂಟ್ ಹಾಕ್ತಿರ್ತೀನಿ, ಡೈಲಿ ವ್ಲಾಗ್ ಮಾಡಿದ್ರೆ ವ್ಯೂಸ್ ಜಾಸ್ತಿ ಹೋಗುತ್ತೆ ಅಂತ ಅನ್ಬಿಟ್ಟು. ಏನಾದ್ರೆ ಮಗುನ ಇಟ್ಕೊಂಡು ಡೈಲಿ ವ್ಲಾಗ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಎಲ್ಲ ಕಷ್ಟ ಆಗುತ್ತೆ. ಅಂಡ್ ಬರೀ ನನ್ಗೆ ಇದೊಂದೇ ಕೆಲಸ ಆಗಿದ್ರೆ ಮಾಡ್ಬೋದಿತ್ತು, ಬಟ್ ಇದ್ರ ಜೊತೆಗೆ ನಾನು ಇನ್ನ ಬೇರೆ ಏನೇನೋ ಕೆಲಸಗಳು ಇರ್ತವೆ. ಸೊ ಅದನ್ನೆಲ್ಲ ಬಿಟ್ಟು ಡೈಲಿ ವ್ಲಾಗ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದ್ರೂ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಸೊ ಈಗ ಮಮ್ಮಿ ಮನೆಗೆ ಬಂದಿದ್ದಲ್ಲ, ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ. ಸೊ ಈಗ ನಾವು ಹೊರಗಡೆ ಹೋಗ್ತಿದ್ದೀವಿ, ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂದ್ಬಿಟ್ಟು ಅವರೊಂದು ಸೀರೆ ಸುಗ್ಗಿ ಏನೋ ಹಾಕಿದ್ದಾರೆ. ಅಲ್ಲಿಗೆ ಹೋಗಿ ಸೀರೆಗಳು ನೋಡೋಣ ಅಂತ. ಯಾಕೆ ಅಂದ್ರೆ ಇನ್ನೇನು ಗೌರಿ ಹಬ್ಬ ಬರ್ತಾ ಇದೆ. ಸೊ ಮಮ್ಮಿನೂ ಕೊಡಿಸ್ಬೇಕು, ಜೊತೆಗೆ ಅಜ್ಜಿ ಮಮ್ಮಿ ಕೊಡಿಸ್ತಾರೆ. ಸೊ ಯಾವ್ದಾದ್ರು ಸೀರೆ ಇಷ್ಟ ಆದ್ರೆ ತಗೊಂಡ್ ಬರೋಣ ಅಂತ ಅಂದ್ಬಿಟ್ಟು ಅನ್ಕೊಂಡ್ವಿ. ಅದಕ್ಕೆ ನಾವು ಹೋಗ್ತಿದೀವಿ. ವಿನುತಾನು ಬರ್ತಾಳೆ, ಡಬ್ಬಿರೇಶು ಬರ್ತಾರೆ, ನಾನು ಮಮ್ಮಿ ಪಾಪು ಎಲ್ಲರೂ ಹೋಗ್ತಿದೀವಿ. ಸೊ ಅಲ್ಲಿ ಹೋಗಿ ಏನೇನ್ ಮಾಡ್ತೀವಿ ಏನು ಎತ್ತ ಅಂತ ತೋರಿಸ್ತೀನಿ, ಬನ್ನಿ ಹೋಗುವ. ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಬಂದ್ರು ಅಂಡ್ ಮಮ್ಮಿ ರೆಡಿ ಆಗ್ತಿದ್ದಾರೆ ಅಂಡ್ ವಿನುತಾನು ರೆಡಿ ಆಗಿದ್ದಾಳೆ. ಹೋಗುವ. ನೋಡಿ, ಆಟೋದಲ್ಲಿ ಐ ಮೀನ್ ಬಸ್ಸಲ್ಲಿ ಹೋಗೋದಾ ಅಥವಾ ಗಾಡಿಲಿ ಹೋಗೋದಾ ಅಂತ ಡಿಸ್ಕಷನ್. ಬಿಸಿಲು ನೋಡಿ ಹೆಂಗ್ ಬರ್ತಾ ಇದೆ ಇವಾಗ ಅಂತ. ಅವಾಗ್ಲೇ ಬಿಸಿಲು ಇರ್ಲಿಲ್ಲ ಅಲ್ಲ ಮಮ್ಮಿ? ದುಡ್ಡು ನಂದು ಎತ್ಕೊಡು ಹೆಲ್ಮೆಟ್. ಫೈನಲಿ ಬಂದಿದ್ದೀವಿ ಗಾಯತ್ರಿ ಹಾಲ್ಗೆ. ಚೆಕ್ ಮಾಡ್ಲೇಬೇಕದು. ನೀರಿನ ಬಾಟಲ್ ನೋಡಿ ಸೀರೆಗಳು. ಸೊ ನೋಡ್ತಾ ಇದೀವಿ ಎಷ್ಟೆಷ್ಟು ಅಂತ. ಮಮ್ಮಿ ಅವ್ರಿನ್ನ ಬರ್ಬೇಕು. ಸೊ ಕೆಳಗಡೆ ಎಲ್ಲ ಸಿಲ್ಕ್ ಸ್ಯಾರೀಸ್ ಇರೋದು. ನಮ್ಗೆ ಅಷ್ಟೊಂದೆಲ್ಲ ಬೇಡ ಅಂದ್ಬಿಟ್ಟು ನಾರ್ಮಲ್ ಸ್ಯಾರೀಸ್ ನೋಡಕ್ ಬಂದಿದೀವಿ. ಸೆಮಿ ನಲ್ಲಿ ಯಾಕಮ್ಮ ಯಾವ್ದು ಇಷ್ಟ ಆಗಿಲ್ಲಂತೆ. ಎಲ್ಲ ಗಜ್ಜಿ ಬಿಚ್ಚಿ ಮಾಡಿ ಇಟ್ಬಿಟ್ಟಿದ್ದಾರೆ. ತುಂಬಾ ಜನ ಬಂದು 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 ಬಂದು. ಸೊ ನೋಡ, ಬೇರೆ ಕಡೆ ಹೋಗೋಣ. ಸೊ ಗೈಸ್, ನೆಕ್ಸ್ಟ್ ಪಕ್ಕದಲ್ಲಿ ಶ್ರೀನಿಧಿ ಸಿಲ್ಕ್ಸ್ ಇದೆ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ. ಅಲ್ಲೂ ಕೂಡ ಯಾವ್ದು ಸೆಟ್ ಆಗ್ಲಿಲ್ಲ ಸ್ಯಾರೀಸು. ಸೊ ಈಗ ಸುದರ್ಶನ್ ಕೂಡ ಆಫರ್ ಹಾಕಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದೀವಿ. ನೋಡೋಣ ಹೇಗಿರುತ್ತೆ, ಸಿಗುತ್ತಾ ಏನು ಅಂತ ಸುದರ್ಶನ್ ಅಲ್ಲಿ. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಸ್ಟ್ರೀಟ್ಸ್ ಎಲ್ಲ ತೆಗ್ದ್ಬಿಟ್ಟಿದ್ದಾರೆ, ಬಟ್ ಸ್ಟಿಲ್ ಸ್ವಲ್ಪ ಜನ ಇಟ್ಕೊಂಡಿದ್ದಾರೆ. ನೋಡಿ, ಖಾಲಿ ಖಾಲಿ ಹೊಡಿತಾ ಇದ್ರು. ಶ್ರೇಷ್ಠದಲ್ಲಿ ಆಫರ್ ಹಾಕಿಲ್ಲ, ಸುದರ್ಶನಲ್ಲಿ ಆಫರ್ ಹಾಕಿದ್ದಾರೆ. ಎಲ್ಲಾದ್ರು ನೀವು ಮತ್ತೆ ಈಗ ಸುದರ್ಶನ್ಗೆ ಹೋಗ್ತಾ ಇದೀವಿ. ನೋಡೋಣ. ಏನಣ್ಣ ಹಿಂಗ್ ಬರ್ತೀಯ ನೀನು? ನೋಡ್ಕೊಂಡ್ ಬರ್ಬೇಕು ತಾನೆ. ಅಲ್ಲ, ಜಸ್ಟ್ ಮಿಸ್ ನೀನು. ಏನ್ ಅನ್ಕೊಂಬಿಟ್ಟ? ಸೊ ಇಲ್ಲೂ ಒಂದ್ಸತಿ ನೋಡೋಣ ಹೆಂಗಿರುತ್ತೆ ಅಂತ. ನೋಡ್ ಫಸ್ಟ್, ಆಮೇಲೆ ಪ್ರೈಸ್ ಟ್ಯಾಗ್ ಎಲ್ಲಿದೆ? 3000.
30% ಆಫ್. 200 ಮೈ ಚೆನ್ನಾಗಿತ್ತು ನೋಡಮ್ಮ. ಚೆನ್ನಾಗೈತಿ ಇದು. ಸೊ ಗೈಸ್, ನಾನು ಈ ಒಂದು ಸಾರಿನ ಸೆಲೆಕ್ಟ್ ಮಾಡ್ಕೊಂಡೆ. ಇದನ್ನ ಪರ್ಚೇಸ್ ಮಾಡಿದೀವಿ. ಕ್ಯಾಮ್ರಾದಲ್ಲಿ ಯಾವ ಕಲರ್ ಕಾಣ್ತಾ ಇದೆ, ಇಲ್ಲಿ ಯಾವ ಕಲರ್ ಕಾಣ್ತಾ ಇದೆಲ್ಲ. ಸಿಕ್ಕಾಪಟ್ಟೆ ರಶ್ ಇದಾರೆ. ನಾವು ತಗೊಂಡು ಹೋಗ್ತಾ ಇದೀವಿ. ಎರಡು ಮಸಾಲೆ. ನಾಳೆನ ಬರೋದು, ನಾಳಿದ್ದು ರಾತ್ರಿ. ಯಾರು ನಾಳಿದ್ದು ರಾತ್ರಿ ಕೆಲಸ ಮುಗಿಸ್ಕೊಂಡು ಸುಮ್ಮನೆ ನೋಡ್ ಬಂದು ಚೆನ್ನಾಗಿ ಏನ್ ಲುಕ್ ಕೊಡ್ತಾ ಇದೀಯಾ? ಯಾಕೆ ಏನಾಯ್ತು ಗೊತ್ತಾ ಗೈಸ್, ಇವಾಗ ನಮ್ಮ ಮಮ್ಮಿ ಕೇಳ್ಸಲ್ಲ. ನಮ್ಮ ಮಮ್ಮಿ ಮಗುನ ಎತ್ಕೊಂಡು ಕೂತಿದ್ರಂತೆ ಸುದರ್ಶನ್ ಸ್ಟೋರ್ ಅಲ್ಲಿ. ಪಕ್ಕದಲ್ಲಿ ಒಂದು ಆಂಟಿ ಇದ್ರಂತೆ. ನಮ್ಮ ಮಮ್ಮಿ ನೋಡ್ಬಿಟ್ಟು ಮಗುನ್ ನೋಡ್ಬಿಟ್ಟು ಏನದು ಎಷ್ಟ್ ತಿಂಗಳು ಅಂತ ಕೇಳಿದ್ರಂತೆ. 1 ವರ್ಷ ಅಂದ್ರಂತೆ. ಒಂದೇನಾ ಅಂತ ಕೇಳಿದ್ರಂತೆ. ಇದ್ ನಮ್ಮ ಮೊಮ್ಮಗು ಅಂತಂದ್ರಂತೆ. ಅಯ್ಯೋ ಸಾರಿ ಸಾರಿ ನೋಡಿ ಮಮ್ಮಿ ಎಷ್ಟು ಯಂಗ್ ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ. ಫುಟ್ಪಾತ್ ಮೇಲೆ ಅವಾಗ ಎಷ್ಟು ಜನ ಇರ್ತಿದ್ರು. ಫುಲ್ಲು ಖಾಲಿ ಖಾಲಿ. ಮಲ್ಲೇಶ್ವರಂ ಖಾಲಿ ಖಾಲಿ. ಇಲ್ಲೆಲ್ಲ ಇರ್ತಿತ್ತು. ಸ್ವಲ್ಪ ಇಟ್ಟಿದ್ದಾರೆ, ಊರಂತೂ ಇಟ್ಟೇ ಇದ್ದಾರೆ, ತೆಗ್ದಿಲ್ಲ ನೋಡಿ. ಎಲ್ಲ ಖಾಲಿ ಖಾಲಿ. ಬಾಯ್ ಬಾಯ್. ಫಾರ್ ದ ಫಸ್ಟ್ ಟೈಮ್ ಹಿಸ್ಟ್ರಿಲೇ, ಫಾರ್ ದ ಫಸ್ಟ್ ಟೈಮ್ ನಾವು ಮಲ್ಲೇಶ್ವರಂ ಬಂದು 8th ಕ್ರಾಸ್ ಡೌನ್ ಹೋಗ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್. ಅವಳು ಖುಷಿನೋ ಖುಷಿ ಅವಳಿಗೆ. ಏನ್ ಡೋಡ್? ನಂಗೆ ಭಯ ಆಗುತ್ತೆ. ಬಾಯ್ ಬಾಯ್. ನನ್ ಮಗಳು ನಿಜವಾಗ್ಲೂ ಸಾಮಾನ್ಯದವಳಲ್ಲ. ಹಬ್ಬ ಕಿರಿಸ್ತಾನೆ ಇದ್ದಾಳೆ. ಅಬ್ಬ ಅಂತ ಹಬ್ಬ ಹಬ್ಬ ನೀನ್ ಮುಂದೆ ನೋಡ್ಕೊಂಡು ಅವ್ಳ ಖುಷಿ ನೋಡಿ, ಖುಷಿ. ನಾವು ಫಸ್ಟ್. ಗೈಸ್, ಪನ್ನೀರ್ ಬಿರಿಯಾನಿ ಮಾಡ್ಬೇಕಂತೆ. ನನಗ್ ಮೂಡಿಲ್ಲ ಮಾಡಕ್ಕೆ. ನಮ್ಮ ಮಮ್ಮಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಲೆಟ್ಸ್ ಗೋ. ನಮ್ಮ ಮಮ್ಮಿಗೆ ಕೊಡೋಣ. ನಾನು ಮಲ್ಗಿತಿದ್ದೆ. ಮಮ್ಮಿ ಕೈಲ ಕೂಡ ಮಾಡ್ಲಿ ಅವ್ರು. ಸೊ ಗೈಸ್, ನಮ್ಮ ಮಮ್ಮಿ ಅವರ ಬರ್ತಡೇ ದಿನಾನೇ ಅವರ ಕೈಯಾರೆ ನಮಗೆ ಅಡುಗೆ ಮಾಡ್ಕೊಡ್ತಾ ಇದ್ದಾರೆ. ನಾವ್ ಇವತ್ತು ನೆನ್ಸ್ಕೊತೀವಿ. ಯಾಕೆ ಮಾಡ್ಬಿಟ್ಟು ಅಷ್ಟು ಮಾಡ್ಬಿಟ್ಟವಳೆ. ಅದು ಯಾಕೆ 3 ಹೊತ್ತು ಅದೇ ತಿನ್ನಕ್ಕಾಗತ್ತಾ? ಓ ಕರೆಕ್ಟ್. ಪಲಾವ್ ಅಂದ್ರಲ್ಲ, ಚೆನ್ನಾಗಿತ್ತು. ಪಾಲಕ್ ಪಲಾವು ಅದಕ್ಕೆ ಸ್ವಲ್ಪ ಕಮ್ಮಿ ಇತ್ತು. ಅದು ಎಣ್ಣೆಗೆ ಹಾಕ್ಬೇಕಾ? ಬೇಡ ಆಮೇಲೆ ಹಾಕ್ತೀನಿ. ಆಕ್ಚುಲಿ ಅವ್ರ
ಆ್ಯಕ್ಚುಲಿ ಅವ್ರ ಬರ್ತ್ಡೇ ದಿನ ನಾವು ಮಾಡ್ಕೊಡ್ಬೇಕೇನಾದರೂ ಸ್ಪೆಷಲ್ ಆಗಿ. ಆದರೆ ಇವತ್ತು ಸ್ಪೆಷಲ್ ಏನಂದ್ರೆ ನಮ್ಮ ಮಮ್ಮಿನೇ ಮಾಡ್ತಾ ಇದ್ದಾರೆ ಅಡುಗೆನ. ಸೊ ನಮ್ಮೆಲ್ಲರಿಗೂ ಮಾಡ್ಕೊಂಡ್ಬಿಡು. ಆ್ಯಕ್ಚುಲಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನಮ್ಮ ಡ್ಯಾಡಿ ಇಲ್ಲ, ಊರಿಗೆ ಹೋಗಿದ್ದಾರೆ. ನಮ್ಮ ಡ್ಯಾಡಿನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ, ನಾವೆಲ್ಲ ಒಂದಲ್ವಾ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾವು ಒಬ್ಬರನ್ನ ಬಿಟ್ಟು ಒಬ್ಬರು ಎಲ್ಲೂ ಹೋಗಿಲ್ಲ ಅಲ್ವಾ. ಯಾವತ್ತೂ ಅಷ್ಟೇ ತಿನ್ನಕ್ಕಾಗಿರ್ಬೋದು ಅಥವಾ ಅಂದ್ರೆ ಬೇರೆ ಎಲ್ಲರಿಗೂ ಅನ್ಕೊಂಡ್ಬೇಡಿ ಗೈಸ್. ಬರೀ ಈ ಥರ ಫ್ಯಾಮಿಲಿ ಡಿನ್ನರ್ ಅಂತ ಏನಾದರೂ ಇತ್ತು ಅಥವಾ ಸ್ಪೆಷಲ್ ಇವೆಂಟ್ಸ್ ಇತ್ತು ಅಂತ ಅಂದಾಗ ನಾವು ಎಲ್ಲರೂ ಒಟ್ಟಿಗೆನೇ ಇರ್ತೀವಿ, ಒಬ್ರನ್ನ ಬಿಟ್ಟು ಒಬ್ರು ಹೋಗಲ್ಲ ಅಷ್ಟೇನೆ. ನೋಟ್ ವೇರ್ ಇಸ್ ದ ವುಡ್ ಟಚ್, ಬ್ಲ್ಯಾಕ್ ಟಚ್, ಬ್ಲ್ಯಾಕ್ ಟಚ್ ಬಣ್ಣಕ್ಕೆ ಬಿಡಿ ಅಂತ. ಸೊ ಅದಕ್ಕೆ ನಮ್ಮ ಡ್ಯಾಡಿ ಕಾಯ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಬರೋ ಅಷ್ಟೊತ್ತಿಗೆ ನಾವು ನಮ್ಮ ಮನೆಗೆ ಹೋಗಿರ್ತೀವಿ. ಇನ್ನು ನೆಕ್ಸ್ಟ್ ಬಂದಾಗ ಹೋಗ್ಬೇಕಷ್ಟೇ. ಇಲ್ಲ ಇವ್ರು 3 ಜನ ಹೋಗ್ತಾರೋ ಏನೋ ಗೊತ್ತಿಲ್ಲ. ಓ ಮೈ ಗಾಡ್ ಗೈಸ್, ನಾನು ಎಷ್ಟು ಸತಿ ಕರ್ದಿದ್ದೀನಿ ಹೋಗೋಣ ಅಂತ. ನಮ್ಮ ಅಪ್ಪ ಅಮ್ಮ ಯಾವತ್ತು ಈ ಹುಡುಗಿ ಇಲ್ಲದೆ ಬಂದಿಲ್ಲ. ಈ ಹುಡುಗಿ ಇದ್ರು ಆ ಇನ್ನೊಂದು ಹುಡುಗಿ ಇಲ್ಲದೆ ಬಂದಿಲ್ಲ. ಇಲ್ಲ, ಇನ್ನೊಂದು ಹುಡುಗಿ ಇವಾಗ ಬಂದಿರೋದು, ಅದಕ್ಕೂ ಮುಂಚೆ ನಾನೇ ಇದ್ದಿದ್ದು. ಈಗ ನನ್ನ ಹೆಸರು ಹೇಳಲ್ಲ, ಮಗನೂ ಬರಲಿ, ಚಿಕ್ಕ ಮಗು ಅಲ್ವಾ, ಮಗನೂ ಬರಲಿ, ಬೆಲೆ ಇಲ್ಲ, ರೆಸ್ಪೆಕ್ಟ್ ಅನ್ರೆಸ್ಪೆಕ್ಟ್. ಸೊ ಬಿರಿಯಾನಿ ಆದಮೇಲೆ ಕೈ ಇಟ್ಕೊಂಬಿಟ್ಟಿದ್ದ ನಾನು. ಬಿರಿಯಾನಿ ಆದಮೇಲೆ ಸಿಗ್ತೀನಿ, ಹೇಗಿತ್ತು ಅಂತ ರಿವ್ಯೂ ಕೊಡ್ತೀನಿ. ಚೆನ್ನಾಗಿ ನಾವು ಮಮ್ಮಿ ಸ್ಕೂಲಲ್ಲಿ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ, ಇವತ್ತು ಮಾಡ್ತಿದ್ದಾರೆ. ಸ್ಕೂಲಲ್ಲಿ ಕೊಟ್ಟಿದ್ದ ನೋಡಿ ಚಾಕ್ಲೇಟ್ಸ್ ಕೊಡೋಗು. ಗೈಸ್ ನನ್ ಬರ್ಡೇ ಚಾಕ್ಲೇಟ್. ಯಾವ ಸ್ಕೂಲು? IAS ಸ್ಕೂಲ್. ಈಗ ಆ ಚಿಕ್ಕ ಮಗುಗೆ ನಮ್ಮ ಮನೇಲಿರೋ ಚಿಕ್ಕ ನನ್ ಬರ್ಡೇ. ಅದು ಬರ್ತ್ಡೇ ಮಾ. ಯಾರು ಕೊಟ್ಟಿದ್ದು? ನಾನ್ ತರ್ಸಿದ್ದೆ ಕೊಡಕ್ಕೆ. ನಮ್ಮ ಮಮ್ಮಿ ಮಗು ಅಳ್ತಾವಳ ನೋಡ. ಏನಾಯ್ತು? ಬಾ 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 ಬಾ, ಅಳ್ಬಾರ್ದು ಬಾ. ಅವಳು ಒಬ್ಳೆ ಬಿಟ್ಟೋದ್ರು ಅಂತ ಅಳ್ತಿದ್ದಾಳೆ. ಒಂದೆತ್ಕೊಂಡು 2 ಎತ್ಕೊಂಡ್ಲು. ಅಲ್ಲಿ ಬಾ, ಸುಮ್ನಿರ ಮಾಡ್ಕೊಡ್ಬೇಡ ನೀನು. ಅಲ್ಲಿ ಇಸ್ಕೊಂಡು ಸಂದಿಲ್ ಬಂದು ನೋಡ್ತದು. ಏನ ಗೈಸ್, ಪನ್ನೀರ್ ಬಿರಿಯಾನಿ ರೆಡಿ ಆಗಿದೆ. ಟೇಸ್ಟ್ ನೋಡ್ಬೇಕು. ರೆಡಿ ಆಗ್ತಾ ಇದೆ. ಏನಂದ್ಲು ದೊಡ್ಡ ನಿನ್ ಮಗಳು? ಬೀರಾ ಅಂದ್ಲ? ಬೀರಾ ಅಂತಾನೆ ಅಂದ್ಲ. ಅದ್ರ ಪ್ಯಾಂಟ್ ರೂಮಲ್ಲಿ ಇಲ್ವಾ? ಇಲ್ಲ. ಏನಂದೆ ಅಪ್ಪನ? ಒಗೊಳೊಗೊಳೊಗೊಳೊಗೊಳು. ಅದು ಸೀದೋಗ್ಬಿಟ್ಟೈತಾ? ಹೌದಾ, ಸೀದೋಗ್ಬಿಟ್ಟೈತಂತೆ. ಪೂರ್ತಿ ಏನಮ್ಮ? ನೀನ್ ನೋಡ್ಲಿಲ್ಲ? ನಿಂಗಿಷ್ಟ ಆಯ್ತಾ? ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ, ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ. ಹಾ, ಟೇಸ್ಟ್ ಮಾಡಿ ನೋಡ್ಕೊಂಡೆ. ಏನ ಬಿಡು. ಚೆನ್ನಾಯ್ತಾ? ನಮ್ ಡೂಡ್ ನಿಜವಾಗ್ಲೂ ಏನು ಹೇಳೋದೇ ಇಲ್ಲ. ಅವ್ರು ಸುಮ್ನೆ ತಿಂತಾರೆ. ಹಿಂಗಿದೆ ಹಂಗಿದೆ ಏನು ಕಂಪ್ಲೇಂಟ್ಸ್ ಇಲ್ಲ. ಅದು ಹೆಂಗಾನ ಇರ್ಲಿ ತಿಂತಾರೆ. ಬೇರೆ ಗಂಡಸ್ರ ತರ ಇದಿಲ್ಲ ಅದಿಲ್ಲ, ಉಪ್ಪು ಕಮ್ಮಿ ಉಪ್ಪು ಜಾಸ್ತಿ ಏನು ಹೇಳಲ್ಲ. ಇನ್ಫ್ಯಾಕ್ಟ್ ಸೀದೋಗಿದ್ರು ಕೂಡ ತಿಂತಾರೆ.
ಸಾಕು. ತಿನ್ನುವ ನನಗೆ ಲೈಟ್ ಇಷ್ಟ ಇಲ್ಲಮ್ಮ. ಬೇಕಾ ಅವನಿಗೆ ಚೆನ್ನಾಗಿದೆ ಮಸ್ತ್ ಇದೆ. ನಾವು ಮನೆಗೆ ಮೊತ್ತ ಕೊಡ್ತೇವೆ. ಇಷ್ಟು ಹತ್ರ ಯಾಕೆ ಹಾಕಿದ್ವಿ? ಸೊ ಫಸ್ಟ್ ಬರೀತೀನವ. ಆಯ್ತು ನೈಸ್ ಮಾ. ಸುಮ್ಮನೆ ಹೇಳ್ತೀನಿ ನಾನು ಏನ್ ಬೇಕು? ಪನ್ನೀರ್ ಹಾಕು. ಬೇಕಾ ಇದು? ಇಟ್ಕೊಂಡ್ ಪನ್ನೀರು. ಯಾ ಗೈಸ್ ಏನಂದ್ರೆ ಅದೇ ಮಲ್ಲೇಶ್ವರಂಗೆ ಹೋಗಿದ್ನಲ್ಲ, ಸುದರ್ಶನಲ್ಲಿ ಒಂದು ಸೀರೆ ತಗೊಂಡೆ. ಅಲ್ಲಿ ತೋರಿಸ್ದೆ ಬಟ್ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಈಗ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಒಂದೇ ಸೀರೆ ತಗೊಂಡಿದ್ದು. ಸೊ ಈ ಥರ ಡಿಸೈನರ್ ವೇರ್ ಸ್ಯಾರಿ ತಗೊಂಡೆ ನಾನು. ಈ ಥರ ಫುಲ್ ಸ್ಯಾರಿ ಫುಲ್ ಇದೇ ಥರ ಇದೆ. ಪಲ್ಲು ಎಲ್ಲ ಇದೇ ಥರನೇ ಇದೆ. ಬಟ್ ಕೆಳಗಡೆಗೆ ಮಾತ್ರ ಸ್ವಲ್ಪ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ ಇದೆ. ತೋರಿಸ್ತೀನಿ ಅಂತ ನೋಡಿ. ನೀನು ಸ್ವಲ್ಪ ಈ ಕಡೆ ಉಂಟು ನೋಡಿ, ಈ ಥರ ಇದು ಕೆಳಗಡೆಗೆ ಹೋಗುತ್ತೆ, ಇದು ಮೇಲ್ಗಡೆಗೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ. ಆ್ಯಂಡ್ ದೆನ್ ಹುಡುಕಿದಾಗ ನನಗೆ ಇದೇ ಸಿಕ್ಕಿದ್ದು. ಆ್ಯಂಡ್ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಇದನ್ನು ತಗೊಂಡೆ. ಆ್ಯಂಡ್ ಇದು ಪಲ್ಲು ಗೈಸ್, ಪಲ್ಲು ವಾವ್ ಎಷ್ಟು ಸಖತ್ತ ಇದೆಲ್ಲ. ಚೆನ್ನಾಯ್ತಲ್ಲ? ಈ ಥರ ಮಿಣ ಅಂತ ಇದೆ. ಯಾವುದಾದ್ರೂ ಮದುವೆಗೆ ರಿಸೆಪ್ಷನ್ಗೆ ಹಾಕೊಂಡು ಹೋದ್ರೆ ಸಖತ್ತಾಗಿರುತ್ತೆ. ನೋಡೋಣ. ಇದಕ್ಕೆ ನಾರ್ಮಲ್ ಬ್ಲೌಸ್ಗಿಂತ ಒಂಚೂರು ಡಿಫ್ರೆಂಟಾಗಿ ಹೊಲ್ಸೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಆದ್ರೆ ಟ್ರಾನ್ಸ್ಪರೆಂಟ್ ಆಗಲಿಲ್ವಾ? ಟ್ರಾನ್ಸ್ಪರೆಂಟ್ ತುಂಬ ಟ್ರಾನ್ಸ್ಪರೆಂಟ್ ಇದೆ. ಬಟ್ ಆದರೂ ಒಂಥರ ಚೆನ್ನಾಗಿತ್ತಲ್ಲ, ನಾನು ಹಾಕಿ ನೋಡಲೇ ಇಲ್ಲ. ನನಗೆ ಅದೇನೋ ಗೊತ್ತಿಲ್ಲ, ಈ ಗೌರಿ ಹಬ್ಬಕ್ಕೆ ಇದೇ ಥರ ಸೀರೆನ ತಗೊತಾ ಇದ್ದೀನಿ ನಾನು. ಹೋದ ವರ್ಷ ಐ ಥಿಂಕ್ ಇದು 3rd ಸ್ಯಾರಿ ಈ ಥರ ಇರೋದು. ಅದಕ್ಕೂ ಮುಂಚೆ ಅದು ಬ್ಲೂ ಕಲರ್ ತಗೊಂಡಿದ್ದಲ್ಲ, ಲೈಟ್ ಸ್ಕೈ ಬ್ಲೂ. ಸ್ಕೈ ಬ್ಲೂ. ಅದನ್ನೆಲ್ಲರೂ ಚೆನ್ನಾಗಿದೆ ಸ್ಯಾರಿ, ಲಿಂಕ್ ಕೊಡಿ ಅಂತಿದ್ರು. ಬಟ್ ಅದ್ರ ಲಿಂಕ್ ಎಲ್ಲ ಸಿಗಲ್ಲ. ಆ್ಯಂಡ್ ಇದ್ರದ್ದು ಏನಂದ್ರೆ ಸ್ಪೆಷಾಲಿಟಿ, ಇದು ವರ್ಕ್ ಆಗಿರೋದು ಸೀರೆ. ಸ್ಟಿಕ್ ಆಗಿರೋದೆಲ್ಲ ವರ್ಕ್ ಆಗಿರೋದು. ಬಟ್ ಇದು ಮಾತ್ರ, ಈ ಬಾರ್ಡರ್ ಏನಿದಾರ ಇದು ಮಾತ್ರ ಸ್ಟಿಕ್ ಆಗಿರೋದು. ಸೊ ಅದಕ್ಕೆ ಪ್ರೀಮಿಯಮ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ತಗೊಂಡೆ. ಇದು ಪಲ್ಲುಗೆ ಇದಿಷ್ಟು ಬರುತ್ತೆ. ಮತ್ತಿನ್ನು ಇದು ಕೆಳಗಡೆಗೆ ನೋಡಿ, ಸೂಪರ್ ಆಗಿದೆ. ನೋಡೋಣ ಯಾವ ಥರ ಸ್ಟೈಲ್ ಮಾಡ್ತೀನಿ ಇದನ್ನ ಅಂತ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಇದೊಂದೇ ತಗೊಂಡಿದ್ದು, ಬೇರೆ ಇನ್ನೇನೋ ತಗೊಳಕ್ಕಾಗಲಿಲ್ಲ. ಸೊ ಆಮೇಲೆ ಸಿಗ್ತೀನಿ ಗೈಸ್. ಬಂದಿದ್ದೀನಿ. ಸೊ ಫಸ್ಟು ಬೀರಷ್ಟು ತೋರಿಸ್ಬಿಡೋಣ. ಬೀರಶ್ ಏನಿಲ್ಲ, ಸಿಂಪಲ್ಲು. ಒಂದು ಚೆನ್ನಾಯ್ತಾ ಶರ್ಟು ಪ್ಯಾಂಟ್ ಇರಲಿಲ್ಲ, ಚುಕ್ಕಿ ಇಲ್ಲ. ಇದರಲ್ಲಿ ಪ್ಯಾಂಟ್ ತಗೊಂಡ್ರು. ಮತ್ತೆ ಇದೊಂದು, ಇದೇನಕ್ಕೆ ಶಾಪಿಂಗ್ ಅಂದ್ರೆ ಗೌರಿ ಹಬ್ಬಕ್ಕೆ. ಗೌರಿ ಹಬ್ಬ ಇನ್ನ ಯಾವ್ದೋ ಕಾಲದಲ್ಲಿ ಐತೆ. ಇನ್ನ ಒಂದೂವರೆ ತಿಂಗಳಿದೆ. ಆದ್ರೆ ಈಗಲೇ ಶಾಪಿಂಗ್ ಮಾಡ್ತಾ ಇದೀವಿ ನಾವು. 2 ತಿಂಗಳೈತೆ. 2 ತಿಂಗಳು. 2 ತಿಂಗಳಿಗೆ ಮೇಲೆ ಸಣ್ಣ ಆಗ್ತೀವಿ ಅಂದ್ಬಿಟ್ಟು ಸ್ವಲ್ಪ ಸೈಜ್. ಸೊ ಇದು ಬೀರಶ್ ಆಯ್ತು. ಹಂಗೆ ಬಿಸಾಕ್ಬಿಡ್ತೀನಿ. ಆಯ್ತು, ವಿನಾಯಕಿ ನಿಂಗೆ ಬಟ್ಟೆ ನೋಡು. ವಿನಾಯಕಿ ಎಷ್ಟು ಬಟ್ಟೆ ತಂದಿದೆ ನಿಂಗೆ. ಸೊ ಈಗ ವಿನಾಯಕಿಗೆ ಬಂದ್ರೆ ಫಸ್ಟ್ ಬೀರಶ್ 2 ಕ್ಯಾಪ್ ತಗೊಂಡ್ರು. ಅದೇನೋ ನನ್ನ ತಮ್ಮ ಎತ್ಕೊಂಡೋಯ್ತಾನೆ, ಅವನಿಗೊಂದು ನನಗೊಂದು. ಅಯ್ಯಪ್ಪಂಗೆ. ಸೊ ಫಸ್ಟ್ ಬಂದು ಒಂದು ಡ್ರೆಸ್. ಸೂಪರ್ ಚೆನ್ನಾಯ್ತಲ್ಲ ಇದು. ಇದೊಂದು, ಮತ್ತೆ ಇದೊಂದು. ಇನ್ನು ತಪ್ಪಾಗದೆ ಯಾವಾಗ ನೋಡೋಣ. ಮತ್ತೆ ಇದು ಚೆನ್ನಾಗಿದೆ. ಈ ತರ ಟೀ ಶರ್ಟ್ ಬಂದು ಫುಲ್ ಪ್ಯಾಂಟ್. ಇದೊಂದು. ಮತ್ತೆ
ಸೇಮ್ ಎರಡು ಸೇಮ್ ಏನೆ ಬಟ್ ಇದು ಪ್ಯಾಂಟ್ ಬರುತ್ತೆ. ಚೆನ್ನಾಯ್ತಾ ವಿನಾಯಕಿ? ಚೆನ್ನಾಗೈತೆ. ವಿನಾಯಕಿ ವಿಶಾಲ್ ಮಠ. ವಿಶಾಲ್ ಮತ್ತೆ ಇದೆಲ್ಲ ಡೈಲಿ ಯೂಸ್ಗೆ ಹಾಕಕ್ಕೆ ಅಂತ ತಗೊಂಡಿರೋದು. ಆ ತರದ್ದು ತಗೊಬಂದಿಲ್ಲ, ಇನ್ನೊಂದು ಬೇರೆ ಡಬಲ್ ಸೆಟ್ ಇತ್ತಲ್ಲ ಅದಲ್ಲಿ. ಕರೆಕ್ಟ್. ಇದು 3 ಸೆಟ್ ಡ್ರೆಸ್. ಇದೊಂದು ಟೀ ಶರ್ಟ್ ಮತ್ತೆ ಕೋಟ್ ತರ ಮತ್ತೆ ಇದೊಂದು ಪ್ಯಾಂಟ್. ಎತ್ಕೊಡು ಫಸ್ಟ್ ಹೇಳು. ಆತರ ಅದು ಹೆಂಗ್ ಬೇಕಾದ್ರೂ ಹಾಕ್ಬೋದು ನಾವು. ನೆಕ್ಸ್ಟ್ ಇದು ಡೈಲಿ ಯೂಸ್ಗೆ ಅಂತ ತಂದಿರೋದು. ಫುಲ್ ಪ್ಯಾಂಟ್ ಇರ್ಬೇಕು ಅಂತಾನೆ ತಂದಿದ್ದು, ಜೊತೆಗೆ ಟೀ ಶರ್ಟ್ ಈ ತರ ಟೀ ಶರ್ಟ್ ಫುಲ್ ಆರ್ಮ್ ಇತ್ತು, ಬಟ್ ಫುಲ್ ಆರ್ಮ್ ಬೇಡ ಅಂದ್ಬಿಟ್ಟು ಈ ತರ ನೋಡಿ ಎಲ್ಲ ಇದೇ ತರ ಸೆಟ್. 1 2 3 4 5 ನೋಡಿ ಇಷ್ಟುದ್ದ ಬಿಲ್ ಮಾಡ್ಕೊಂಡ ಬಂದಿದ್ವಿ. ವಿನಾಯಕಿಗೆ ಬಂಪರ್. ವಿನಾಯಕಿಗೆ ಬಂಪರ್ ಲಾಟ್ರಿ. ಆದ್ರೂ ನಂದು ಸ್ಯಾರಿ ಅಷ್ಟ ಆಗಿಲ್ಲ ಬಿಡು, ನನ್ ಸ್ಯಾರಿನೇ ಜಾಸ್ತಿ ಕಾಸ್ಟ್. ಇವ್ರಿಬ್ಬರದು ಕಮ್ಮಿನೇ. ನಿಂಗೆ ಯಾವ್ದು ಇಷ್ಟ ಆಯ್ತು ವಿನಾಯಕಿ? ಎಲ್ಲ ಚೆನ್ನಾಯ್ತಾ? ಬಟ್ ದೊಡ್ಡದೈತೇನೋ ಸ್ವಲ್ಪ ಅಲ್ಲ ಪ್ಯಾಂಟ್ ಟಪ್ಪಿಡೆ ಬಿಡಿ. ಏನಿಲ್ಲ, ಚೆನ್ನಾಗಿದೆ ಬರ್. 7 ಮನೇಲಿ ಹಾಕೊಳ್ಳೋದು 7 ಡ್ರೆಸ್ 3 ಸಪರೇಟ್. ಮನೇಲಿ ಹಾಕೊಂಡು 7 ತಗೊಂಡಿದ್ದೀನಿ. ಮನೆಗೂ ಹಾಕೊಂಬೋದು ನೋಡಿ. ಮನೆಗೆ ಹಾಕೊಂಡ್ರೆ ಆಯ್ತು ಅಲ್ವಾ? ಇದೆಲ್ಲ ಹೋದಾಗ ಇದೆಲ್ಲ ಸಾರಿ ಇದು ಅಷ್ಟೇನಾ? ಏನಂದ್ರೆ ನಾವು ಅದೇ ಶಾಪಿಂಗ್ ಅಂತ ಹೋಗಿದ್ವಲ್ಲ, ಅಲ್ಲಿಗೆ ಒಂದ್ ಅಮ್ಮ ಮಗಳು ಮತ್ತೆ ಒಂದು ಚಿಕ್ಕ ಮಗುನ್ ಕರ್ಕೊಂಡ್ ಬಂದಿದಾರ ಆಯ್ತಾ. ಅವ ಒಂದ್ ತಿಂಗಳು ಮಗುನ ಏನೋ ಅನ್ಸುತ್ತೆ, 1-2 ತಿಂಗಳು ಅಷ್ಟೇ. 2 ತಿಂಗಳು ಅಷ್ಟೇ. 2 ತಿಂಗಳು 1.5 ತಿಂಗಳದ 1.5 ತಿಂಗಳು ಇರ್ಬೇಕೇನೋ. ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದವ್ರಂತೆ ಕಣಮ್ಮ. ಮಗ ಹೆಂಗ್ ಕಳ್ತಾ ಗೊತ್ತಾ ಬಿಡಿಸ್ಕೊಂಡು. ಅಯ್ಯಮ್ಮ ಇದು ಶಾಪಿಂಗ್ ಮಾಡ್ತಿದ್ದಾಳೆ ಆರಾಮಾಗಿ. ಅಮ್ಮ ಎತ್ಕೊಂಡಿದ್ದಾಳೆ. ಅಮ್ಮ ನೀನ್ ಇತ್ತಗೋ ನೀನ್ ಹತ್ತಗೋ ಅಂತ 2 ತಿಂಗಳು ಮಗುನ್ ಕರ್ಕೊಂಡ್ ಬಂದಿದ್ದಾರೆ. ಪಾಪ ಅಲ್ಲಿರೋ ಸ್ಟಾಫ್ ಹಾಲ್ ಕುಡ್ಸ್ಕೊಂಡ್ರೆ ಕುಡ್ಸಿ ಮೇಡಮ್ ಈ ಕಡೆ ಇರೋದು ಚೇಂಜಿಂಗ್ ರೂಮ್ ಹೋಗಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದಾರೆ. ಇಲ್ಲ ಇಂಜೆಕ್ಷನ್ ಹಾಕ್ಸಿದೀವಿ ಅದಕ್ಕೆ ಹೇಳ್ತಾ ಇದೆ ಅಷ್ಟೇ ಅಂತಿದಾಳ ತಾಯಿ. ಅದ್ ಹೆಂಗ್ ಕಳ್ಸಿದ ಗೊತ್ತಿಲ್ಲಮ್ಮ, ನಮ್ಗೆ ಬೇಜಾರಾಗೋಯ್ತು. ಎಲ್ಲ ಅಲ್ಲೇ ಅವ್ರನ್ನೇ ನೋಡ್ತಿದಾರೆ. ಇನ್ನೊಂದ್ ಟೈಮ ಬಂತು ಮುಟ್ಟಿಂದ ಅಯ್ಯೋ ಪಾಪ ಅಂತ ಆಯಮ್ಮ ಹೇಳ್ತಿದ್ದಾಳೆ. ನಾನಿದ್ರೆ ಎಷ್ಟು ಕೊಬ್ಬ ಬಂದ್ಬಿಟ್ಟು ಗೊತ್ತಾ, ಅದು ಈ ಕೈ ಬಾಯಿಗೆ ಹಾಕೊಂಡು ಅಂತ ಅಂದ್ಕೊಂಡು ಅಳ್ತಾನೆ ಇದೆ. ಗೊತ್ತಾಗಲ್ವಾ ಅಷ್ಟು ಚಿಕ್ಕ ಮಗುನ್ ಕರ್ಕೊಂಡ್ ಬರ್ಬೇಕಿತ್ತು. ನಾವ್ ನಿಜ ಹೆಂಗಾಗೋಯ್ತು ಗೊತ್ತಾ ಅವ್ರು ಮಾಡಿದ್ದು. ಅಲ್ಲ ಹೇಳ್ತಾರೆ ಡೇ ಕೇರ್ ಬಿಡ್ಬೇಡಿ ಅದು ಇದು ಅಂತ ಅಂದ್ಬಿಟ್ಟು, ಅವ್ರುಗಳೇ ಕ್ಲೂರಿ ಕೊಡು ಅಂತಂದ್ರೆ ಇವ್ರು ನೋಡಿ ಎತ್ತಿರೋ ಅದ್ ಅಳ್ತಾ ಇದ್ರು ಸುಮ್ನೆ ಇದ್ ಮಾಡ್ತಾರೆ. ಈಗ ನನ್ ಬೈಬೇಡಿ ಅಮ್ಮ, ನನ್ ಮಗಳು ಅಳ್ತಾವಳೆ ನೀನ್ ವಿಡಿಯೋ ಮಾಡ್ತಾ ಇದೀಯ ಅಂತ. ಮಗಳು ಯಾವಾಗ್ಲೂ ಅಳ್ತಾಳೆ. ಶಾಪಿಂಗ್ಗೆ ಹೋಗಲ್ಲ ನಾನು, ಹೆಂಗ ಅಳ್ತಾ ಇತ್ತು ಪಾಪ ಅದು. ವಿನಾಯಕಿ ಬೈ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ನೋಡ್ಕೊಂಡದೆ ನಾನು ಹೋದ್ಮೇಲೆ ಎಲ್ಲ ಆಗೈತ್ ಮಾ. ಹೋಗುತ್ತೆ. ಹೌದತ್ತೆ ಹೋಗುತ್ತಾ? ನನ್ ಕಾಲ್ ಹೆಂಗಿತ್ತು ಗೊತ್ತಾ, ನಾನು ಇವಾಗ ಅರ್ಥ ಇಲ್ಲ. ಕೊಟ್ಟಾಗಿ ಸಖತ್ತಾಗಿ ನೋಡ್ಕಾಗುತ್ತೆ.